ಬಾಂಗ್ಲಾದಿಂದ ಭಾರತದ ಮೇಲೆ ದಾಳಿ ಮಾಡುತ್ತೇವೆ ಎನ್ನುವಂಥ ಒಂದು ವಿಚಾರ ಏನಿತ್ತು 10 ದಿನದ ಹಿಂದೆ ಬೆದರಿಕೆ ಹಾಕಿದ್ರು ಪಾಕ್ನ ಉಗ್ರ. ಹೀಗಾಗಿ ಅದೇ ವಿಚಾರವಾಗಿ ಏನಾದರೂ ನಡೆದಿದೆಯೇ ಒಂದು ದಾಳಿ ಎನ್ನುವಂಥ ಒಂದು ವಿಚಾರ ಚರ್ಚೆ ಕೂಡ ಆಗ್ತಾ ಇದೆ. ಬಾಂಗ್ಲಾದಿಂದ ನಾವು ಭಾರತದ ಮೇಲೆ ದಾಳಿಯನ್ನು ಮಾಡ್ತೇವೆ ಅಂತ ಹೇಳಿದ್ರಂತೆ. 10 ದಿನದ ಹಿಂದೆ ಹೇಳಿದ್ರು, ಬೆದರಿಕೆ ಹಾಕಿದ್ರು ಪಾಕ್ ಉಗ್ರ ಈ ಒಂದು ವಿಚಾರವಾಗಿ. ಹೀಗಾಗಿ ದೆಹಲಿಯ ಕೆಂಪುಕೋಟೆ ಸ್ಫೋಟ ಪ್ರಕರಣ ಬೆನ್ನಲ್ಲೇ ಈ ಒಂದು ಆಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ಆಪರೇಷನ್ ಸಿಂಧೂರ ಪ್ರತೀಕಾರದ ಒಂದು ತೀರಿಸಿಕೊಳ್ಳಲು ಮುಂದಾಗಿದ್ದಾರೆ ಉಗ್ರ ಪಡೆ ಎನ್ನುವಂಥ ಒಂದು ಶಂಕೆ. ಬಾಂಗ್ಲಾದೇಶದ ಮೂಲಕ ಭಾರತದ ಮೇಲೆ ನಾವು ದಾಳಿ ನಡೆಸ್ತೇವೆ ಅಂತ ಹೇಳುತ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಈಗ ಏನಾಗಿದೆ ಅದೇ ವಿಚಾರವಾಗುತ್ತೆ. ಲಷ್ಕರ್ ಎ ತೈಬಾ ಉಗ್ರ ಒಂದು ಏನಿದೆ ಅವರು ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಲಾಗ್ತಿದೆ. ಅಕ್ಟೋಬರ್ 30ರಂದು ಪಾಕಿಸ್ತಾನದ ಖೈರ್ಪುರ್ ತಮೇಲವಾಲಾದಲ್ಲಿ ಈ ರೀತಿಯಾದಂಥ ಒಂದು ಮಾತು ಕೇಳಿಬಂತು. ಈ ರ್ಯಾಲಿ ವೇಳೆ ನಡೆದಂಥ ಒಂದು ವಿಡಿಯೋ ಸದ್ಯ ಚರ್ಚೆ ಆಗ್ತಾ ಇದೆ, ಗ್ರಾಸವಾಗ್ತಾ ಇದೆ. ವಿಡಿಯೋದಲ್ಲಿ LET ಉಗ್ರ ಸೈಫುಲ್ಲಾ ಸೈಫ್ ಅವರು ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಒಂದು ಉಗ್ರರು ಏನಿದ್ದಾರೆ ಬಾಂಗ್ಲಾದೇಶದ ಮೂಲಕ ಭಾರತ ಮೇಲೆ ನಾವು ದಾಳಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೂ ಕೂಡ ದೆಹಲಿಗೆ ಆದಂತಹ ಒಂದು ಏನು ಸ್ಫೋಟ ಏನಿದೆ ಅದಕ್ಕೂ ಇದಕ್ಕೆ ಏನಾದರೂ ನಂಟಿದೆ, ಏನು ಬೆದರಿಕೆ ಹಾಕಿದ್ರಲ್ಲ ಅದೇ ವಿಚಾರವಾಗಿ ಆಪರೇಷನ್ ಸಿಂಧೂರದ ಒಂದು ಪ್ರತೀಕಾರವನ್ನು ತೀರಿಸಿಕೊಳ್ಳೋಕೆ ಮುಂದಾಗಿತ್ತ ಉಗ್ರ ಪಡೆ ಎನ್ನುವಂತಹ ವಿಚಾರ. ಬಾಂಗ್ಲಾದೇಶದ ಮೂಲಕ ನಾವು ಭಾರತದ ಮೇಲೆ ಏನು ದಾಳಿ ಮಾಡ್ತೀವಿ ಅಂತ ಹೇಳಿದ್ರು. ಲಷ್ಕರ್ ಎ ತೈಬಾ ಉಗ್ರ ಸೈಫುಲ್ಲಾ ಸೈಫ್ ಏನಿದ್ದಾರೆ ಬೆದರಿಕೆಯನ್ನು ಹಾಕಿದ್ರು ಅಂತ ಹೇಳಲಾಗ್ತಾ ಇದೆ ಈ ಒಂದು ವಿಚಾರವಾಗಿ. ಹೀಗಾಗಿ ಅಕ್ಟೋಬರ್ 30ರಂದು ಏನಾಗಿತ್ತು ಅಂದ್ರೆ ಪಾಕಿಸ್ತಾನದ ಒಂದು ಖೈರ್ಪುರ ತಮೇವಾಲಿಯಾದಲ್ಲಿ ಒಂದು ರ್ಯಾಲಿ ನಡೆದಿತ್ತು. ಆ ರ್ಯಾಲಿಯಲ್ಲಿ ಇವರು ಹೇಳಿದ್ರು ಎನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇದೆ. ಈ ರ್ಯಾಲಿಯಲ್ಲಿ ವೇಳೆ ಅವರೇನು ಮಾತಾಡುವಂತಹ ವಿಡಿಯೋ ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಅವರೇನಾದರೂ ಟಾರ್ಗೆಟ್ ಮೊದಲೇ ಮಾಡಿದ್ರ? ಹೀಗಾಗಿ ವಿಡಿಯೋದಲ್ಲಿ LET ಉಗ್ರ ಏನು ಸೈಫುಲ್ಲಾ ಸೈಫ್ ಏನಿದ್ದಾರೆ ಹಾಫೀಜ್ ಸಹೀದ್ ಮತ್ತು ಸುಮ್ಮನೆ ನಾವ್ಯಾರೂ ಕೂಡ ಕೊಡೋದಿಲ್ಲ ಅಂತ ಇವರು ಹೇಳಿದ್ದಾರೆ ಅಂತೆ. ಆ ಒಂದು ವಿಡಿಯೋಗಳು ಈಗ ಎಲ್ಲ ಕಡೆ ಹರಿದಾಡ್ತವೆ. ಹೀಗಾಗಿ ಈ ಒಂದು ದಾಳಿಗೆ ಅವ್ರದ್ದು ಏನಾದರೂ ಕೈವಾಡ ಇರಬಹುದಾ? ಅವರು ಈ ದಾಳಿ ಮಾಡೋಕೇನೆ ಆ ರೀತಿಯ ಒಂದು ಹೇಳಿಕೆಗಳನ್ನು ಕೊಟ್ಟಿದ್ರೆ ಯಾರು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಳಿಲ್ವಾ ಅನ್ನುವಂಥ ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಬಾಂಗ್ಲಾದೇಶದ ಮೂಲಕ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ ಈ ರೀತಿಯಾದಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಅದೇ ಒಂದು ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ನಿಜಕ್ಕೂ ಕೂಡ ಅವರು ಅಂದ್ಕೊಂಡಂಗೆ ಮಾಡಿಬಿಟ್ರ? ಅವರು ಹೇಳಿ ಮಾಡಿದ್ದಾರೆ ಅಂತಂದರೆ ನಮ್ಮಲ್ಲಿರುವಂಥ ಒಂದು ಭದ್ರತಾ ಪಡೆಯ ಒಂದು ಲೋಪ ಕೂಡ ಏನಾದರೂ ಇದೆಯಾ ಗೊತ್ತಿಲ್ಲ. ಆದರೆ ಇಷ್ಟು ಧೈರ್ಯವಾಗಿ ಅವರು ಹೇಳಿ ಬಂದು ಮಾಡಿದ್ದಾರೆ ಅಂತಂದರೆ ಅದು ಹೆಂಗೆ ಅಂತ ಇವರು ಮಾಡಿರುವಂತಹ ವಿಡಿಯೋ ಏನು ಮಾತಾಡಿರುತ್ತಲ್ಲ ಅದು ಇದಕ್ಕೆ ಸಂಬಂಧ ಇರಬಹುದಾ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಸುದ್ದಿ ಹರಿದಾಡ್ತಾ ಇರುವಂಥದ್ದು, ಚರ್ಚೆ ಆಗ್ತಾ ಇರುವಂಥದ್ದು. ಬಾಂಗ್ಲಾದೇಶದ ಮೂಲಕ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ, ದಾಳಿ ಮಾಡಲು ತಯಾರಿಯನ್ನು ನಡೆಸಿದ್ದೇವೆ ಅಂತ ಏನು ಹೇಳಿದ್ರಲ್ಲ ಆ ವಿಚಾರವಾಗಿ ಆಗ್ತಾ ಇದೆ. ಬಾಂಗ್ಲಾದೇಶದಲ್ಲಿ LET ಒಂದು ಸಂಘಟನೆ ಸಕ್ರಿಯವಾಗಿದೆ ಅಂತ ಹೇಳಲಾಗ್ತಾ ಇದೆ ಈಗಲೂ ಕೂಡ. ಹೀಗಾಗಿ ಈಗ ಅಮೇರಿಕ ನಮ್ಮೊಂದಿಗಿದೆ, ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಹತ್ತಿರವಾಗಿದೆ ಅಂತ ಹೇಳಿದ್ರು ಈ ಒಂದು ಉಗ್ರರೆಲ್ಲರೂ ಕೂಡ. ಹೀಗಾಗಿ ಈ ಒಂದು ವಿಚಾರವಾಗಿ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಮೇರಿಕ ನಮ್ಮ ಜೊತೆಗಿದೆ, ಬಾಂಗ್ಲಾದೇಶ ಪಾಕಿಸ್ತಾನಕ್ಕೆ ಹತ್ತಿರ ಆಗ್ತಾ ಇದೆ. ಹೀಗಾಗಿ ನಾವು ಭಾರತದ ಮೇಲೆ ದಾಳಿ ಮಾಡಬಹುದು, ಬಾಂಗ್ಲಾದೇಶದ ಮೂಲಕ ನಾವು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ LET ಒಂದು ಸಂಘಟನೆ ಅದರಲ್ಲಿರುವಂತಹ ಕೆಲವು ಏನು ಇದ್ದಾರೆ ಮುಖಂಡರು ಅವರು ಮಾತನಾಡಿದ್ದಾರೆ ಅಂತ ಹೇಳಿ ಉಗ್ರರು ಏನಿದ್ದಾರೆ. ಈ ಉಗ್ರರು ಈ ರೀತಿಯಾದ ಪ್ಲಾನ್ ಹಾಕ್ಕೊಂಡಿದ್ರು. ಅವ್ರು ಅಂದ್ಕೊಂಡಂತೆ ಏನಾದರೂ ಆಯ್ತಾ ಅಥವಾ ಇದಕ್ಕೆ ಬೇರೆ ಏನಾದರೂ ಕೈವಾಡ ಇದೆಯಾ ದೆಹಲಿಯಲ್ಲಿ ಆದಂಥ ಒಂದು ಸ್ಫೋಟಕ್ಕೆ ಅಂತ ಗೊತ್ತಿಲ್ಲ. ಆದರೆ ಸದ್ಯಕ್ಕೆ ಮಾತ್ರ ಈಗ ಅವರು ಹೇಳಿರುವಂತಹ ಒಂದು ಹೇಳಿಕೆ ಮತ್ತು ವಿಡಿಯೋಗಳು ಎಲ್ಲ ಕಡೆ ಕೂಡ ವೈರಲ್ ಆಗ್ತಾ ಇದೆ. ಇವರ ಒಂದು ಕೈವಾಡ ಏನಾದರೂ ಇದೆಯಾ, ಈ ಒಂದು ಸಂಘಟನೆ ಒಂದು ಕೈವಾಡ ಇದೆಯಾ? LET ಸಂಘಟನೆ ಏನಿದೆ ಅದು ಬಾಂಗ್ಲಾದೇಶದಲ್ಲಿ ಈಗಲೂ ಕೂಡ ಸಕ್ರಿಯವಾಗಿದೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಅವರ ಕೈವಾಡ ಏನಾದರೂ ಇರಬಹುದಾ ಈ ಒಂದು ಬ್ಲಾಸ್ಟ್ನಲ್ಲಿ, ದೆಹಲಿಯಲ್ಲಿ ಆದಂಥ ಒಂದು ಬ್ಲಾಸ್ಟ್ ವಿಚಾರವಾಗಿ ಎನ್ನುವಂತಹ ಒಂದು ಸುದ್ದಿ ಹರಿದಾಡ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.